Dear students, let us start our class with your poem When You Are Old, page number 53. Now students, you take your textbook, open and take the page 53. Which is your poem? When You Are Old. You have already completed 2 poems. First one, Romeo and Juliet. Second one, On Children. Students, this is your third poem, When You Are Old, written by W.B. Yeats. W.B. Yeats. That is, When You Are Old. Now, you look at the picture given in your book. You observe the picture. There are 2 pictures you see. One is an old woman sitting in the chair with a book in her hand. And the second picture behind you see a girl, young girl, so stylish with glamour. She's you observe how she is standing and the pose she is giving. And men, the people, they are looking at her. They are attracted by the style of that girl, glamour of the girl. You compare these 2 pictures. This old woman, once she was just like that girl. Always she gave importance to her beauty and how to attract the youngsters like that glamour, that beauty, that look, that smartness. That was when she was young. Wherever she goes, all the people, they look at that girl. Now, how is that girl? She has become old. Nobody with her. She has become single, alone. She is sitting. She can't stand. She has no strength to stand up. Sitting in the chair. No people around her. Only the book. Now, she can't read, she is wearing specs to read that book. And you observe the dress, the costume of both. That girl, how is her costume, that long frock and her style. Now you look at the woman, how is her hairstyle. She carelessly, there is a knot and specs. Wrinkles on her forehead, and her dress she has covered, her hands and neck, everything she has covered much, and only a book. But that girl, she has given more importance to her costume. She wants to expose herself because that is her age. So, ನೀವು ಈ ಪೊಯಮ್ ಹೋಗೋಕ್ಕಿಂತ ಮುಂಚೆ ಈ ಪೊಯಮಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರನ್ನು ನೋಡಿ. ಪೊಯಮ್ ಅದ್ರ ಬಗ್ಗೆನೇ ಇರ್ತಕ್ಕಂಥದ್ದು. 2 ಥರ ನೋಡ್ತೀರಾ ನೀವು ಈ ಪಿಕ್ಚರ್ಸಲ್ಲಿ. ಒಂದು, ಒಬ್ಬ ಓಲ್ಡ್ ಮನ್, ವಯಸ್ಸಾಗಿರ್ತಕ್ಕಂಥ ಆಕೆ ಚೇರಲ್ಲಿ ಕೂತಿದ್ದಾಳೆ. ಹಾಗೆ ಅದರ ಬ್ಯಾಕ್ ಸೈಡ್ ನೋಡಿ ಒಬ್ಬ ಹುಡುಗಿ, ಅವಳ ಸ್ಟೈಲ್ ನೋಡಿ, ಅವಳ ಲುಕ್ ನೋಡಿ, ಅವಳ ಏಜ್, ಅವಳ ಬ್ಯೂಟಿ, ಅದನ್ನು ಎಂಜಾಯ್ ಮಾಡ್ತಾ ಜನ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಅದೇ ಹುಡುಗಿ ವಯಸ್ಸಾದಾಗ ಮುಂದಿನ ಪಿಕ್ಚರಲ್ಲಿ ನೋಡ್ತೀರಿ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸ್ಟೈಲಾಗಿ ನಿಂತ್ಕೊಳ್ಳೋಕ್ಕಲ್ಲ, ಸ್ಟೈಲಾಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಚೇರಲ್ಲಿ ಕುಸಿದು ಬಿಟ್ಟಿದ್ದಾಳೆ, ಕೂತಿದ್ದಾಳೆ. ಆ ಏರ್ ಸ್ಟೈಲಿನ ಕಟ್ಕೊಂಡ್ಬಿಟ್ಟಿದ್ದಾಳೆ ಕೂದಲನ್ನ. ಅವಳ ಡ್ರೆಸ್ ನೋಡಿ, ನೆಕ್, ಆರ್ಮ್ಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾಳೆ. ಬರೀ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಆವಾಗ ಮೊದಲು ಕಣ್ಣಲ್ಲೇ ಅಟ್ರಾಕ್ಟ್ ಮಾಡ್ತಾ ಇದ್ರು. ಈಗ ಕಣ್ಣಿಗೆ ಸ್ಪೆಕ್ಸ್ ಬಂದಿದೆ. ಹಣೆ ಮೇಲೆ ರಿಂಕಲ್ಸ್ ಇದೆ, ಗೆರೆಗಳು ಬಂದಿದೆ.
ವಯಸ್ಸು ತೋರಿಸ್ತಾ ಇದ್ದ, ವಯಸ್ಸಾಗಿದೆ, ಜೊತೆಗೆ ಯಾರೂ ಇಲ್ಲ, ಬುಕ್ ಓಪನ್ ಮಾಡ್ಕೊಂಡಿದ್ದಾಳೆ, ಬುಕ್ ಓದ್ತಾ ಇದ್ದಾಳೆ. ಸೊ ಹೌ ಡು ಯು ಥಿಂಕ್ ಅಬೌಟ್ ದೀಸ್ ಟು ಪಿಕ್ಚರ್ಸ್? ದಟ್ ಈಸ್ ದ ಟೈಮ್. ಟೈಮ್ ಟೀಚರ್ಸ್ ಎವ್ರಿಥಿಂಗ್. ಕಾಲ ಎಲ್ಲನೂ ಕಲಿಸುತ್ತೆ. ಒಂದು ಕಾಲದಲ್ಲಿ ಅವಳು ಹುಡುಗಿ ಅಟ್ರಾಕ್ಟ್ ಮಾಡ್ತಾ ಇದ್ಲು, ಈಗ ವಯಸ್ಸಾಗಿದೆ, ಮುದುಕಿ ಆಗಿದ್ದಾಳೆ, ಯಾರು ಜೊತೆನಲ್ಲಿಲ್ಲ, ಒಂಟಿ ಆಗಿದ್ದಾಳೆ. ಸೊ ಆಲ್ ದೋಸ್ ಪೀಪಲ್, they love her because her beauty, her physical beauty, but now there is nobody with her because she has no beauty. ಅವಳ ಸುತ್ತಮುತ್ತ ಜನ ಸುತ್ತಾ ಇದ್ದಾರೆ, ಯಾಕಂದರೆ ಅವಳ ಬ್ಯೂಟಿ ನೋಡಿ. ಈಗ ಯಾರು ಜೊತೆನಲ್ಲಿಲ್ಲ, ಬಿಕಾಸ್ ಶಿ ಹ್ಯಾಸ್ ನೋ ಸಚ್ ಬ್ಯೂಟಿ. ಈಗ ಬ್ಯೂಟಿನ ಕಳ್ಕೊಂಡಿದ್ದಾರೆ. ಆ್ಯಂಡ್ ಹಿಯರ್ ಒನ್ ಮೋರ್ ಪಾಯಿಂಟ್ ಯು ಸಿ, ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್. ಯು ಸಿ ಹಿಯರ್ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್. ವಾಟ್ ಈಸ್ ಲವ್? ವಾಟ್ ಈಸ್ ಇನ್ಫ್ಯಾಚುಯೇಷನ್? The people who love our physical beauty, that is infatuation. Infatuation ಅಂದರೆ ಮೋಹ. ಅವಳಿಗೆ ತುಂಬ ಚೆನ್ನಾಗಿದ್ದಾಳೆ, ತುಂಬ ಅಟ್ರಾಕ್ಟಿವ್ ಆಗಿದ್ದಾಳೆ. ಸೊ ದ ಫೀಲಿಂಗ್ ಆಫ್ ಇನ್ಫ್ಯಾಚುಯೇಷನ್, ಅದನ್ನು ನಾವು ಪ್ರೀತಿ ಅಂತ ಹೇಳಲ್ಲ, ಮೋಹ. ತುಂಬ ಚೆನ್ನಾಗಿದ್ದಾಳೆ, ಏನು ಅಟ್ರಾಕ್ಷನ್ ಅನ್ನಿಸ್ತಾ ಇದೆ, ಆ ಕ್ಷಣಕ್ಕೆ ಅದು ನಾವು ಮೋಹ ಅಂತ ಹೇಳ್ತೀವಿ, ಅದನ್ನು ಪ್ರೀತಿ ಅಂತ ಕರೀಲಿಕ್ಕಾಗಲ್ಲ. ಲವ್ ಅಂದರೆ ವಿತೌಟ್ ರೀಸನ್, ನೀವು ಯಾರದ್ದೇ ಕಾರಣವಿಲ್ಲದೆ ಅವರನ್ನು ಇಷ್ಟಪಡ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರೀತಿ ಅನಿಸುತ್ತೆ. ಅವಳು ಚೆನ್ನಾಗಿದ್ದಾಳೆ ಅದಕ್ಕೆ ನನಗೆ ಇಷ್ಟ ಅಂತ ಹೇಳಿದ್ರೆ ಇನ್ಫ್ಯಾಚುಯೇಷನ್, ಮೋಹ. ಹಾಗಾದರೆ ಆ ಬ್ಯೂಟಿ ಹೊರಟೋದ್ಮೇಲೆ ನೋ ಮೋರ್ ಯು ಲವ್ ಹರ್, ಆ ಬ್ಯೂಟಿ ಇಲ್ಲ, ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ, ಹಾಗಾದರೆ ಅದು ಮೋಹ ಅಷ್ಟೇ. ಸೊ ಲವ್ ಈಸ್ ಪರ್ಮನೆಂಟ್, ಇನ್ಫ್ಯಾಚುಯೇಷನ್ ಈಸ್ ಟೆಂಪ್ರರಿ ಫಾರ್ ಸಮ್ ರೀಸನ್. ಇನ್ಫ್ಯಾಚುಯೇಷನ್ ಅಂದರೆ ಮೋಹ, ಅದು ಕ್ಷಣ ಇರುತ್ತೆ, ಕೆಲವು ಕಾಲ ಅಷ್ಟೇ ಇರುತ್ತೆ, ಅದು ಕಡಿಮೆ ಆದಮೇಲೆ ಈ ಮೋಹ ಕೂಡ ಹೊರಟೋಗುತ್ತೆ. ಬಟ್ ಲವ್, ಇಟ್ ಹ್ಯಾಸ್ ನೋ ಡಿಫ್ರೆನ್ಸ್, ಇಟ್ ಇಸ್ ಪರ್ಮನೆಂಟ್. ಪ್ರೀತಿ ಅಂತಕ್ಕಂಥದ್ದು ಶಾಶ್ವತವಾಗಿರುತ್ತೆ. ಕಾಲ ಏನೇ ಬದಲಾದರೂ, ಬ್ಯೂಟಿ ಎಷ್ಟೇ ಚೇಂಜ್ ಆದರೂ, ಇನ್ನೇನೇ ವ್ಯತ್ಯಾಸಗಳಾದರೂ ಕೂಡ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ದಟ್ ಈಸ್ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್. ನೌ ಹಿಯರ್ ಇನ್ ದ ಪೋಯಮ್ ಯು ಸಿ the poet W.B. Yeats. The poet is the speaker of the poem. ಈ ಪದ್ಯದಲ್ಲಿ ಮಾತಾಡ್ತಕ್ಕಂಥವರು poet, ಕವಿನೇ. He starts the poem with the future, he goes to past and comes to present and then ends the poem with the future. 3 ಕಾಲಗಳು ಈ ಪೋಯಮಲ್ಲಿ ಬರುತ್ತೆ. ಪದ್ಯ ಶುರುವಾಗೋದು ಫ್ಯೂಚರಲ್ಲಿ ಶುರುವಾಗುತ್ತೆ. ಮುಂದೆ ವೆನ್ ಯು ಆರ್ ಓಲ್ಡ್, ನಿಮ್ಗೆ ವಯಸ್ಸಾದಾಗ, ನೀವು ಮುದುಕಿ ಆದಾಗ, ವೆನ್ ಯು ಆರ್ ಓಲ್ಡ್ ಫ್ಯೂಚರಲ್ಲಿ, ಮುಂದೆ ಆದಾಗ. ದೆನ್ ಪಾಸ್ಟ್, ಭೂತಕಾಲಕ್ಕೆ ಹೋಗುತ್ತೆ, ನೀನು ಹೇಗಿದ್ದೆ ಅವಾಗ, ನೀನು ಹುಡುಗಿಯಾಗಿದ್ದಾಗ ಯಾವ ರೀತಿ ಇದ್ದೆ, ಪಾಸ್ಟ್ ಟೆನ್ಸ್ ಹೋಗುತ್ತೆ. ಆ್ಯಂಡ್ ದೆನ್ ಕಮ್ ಟು ಪ್ರೆಸೆಂಟ್, ಈಗ ಏನಾಗಿದೆ ಪರಿಸ್ಥಿತಿ, ಪ್ರೆಸೆಂಟ್. ಆ್ಯಂಡ್ ದೆನ್ ಒನ್ಸ್ ಅಗೇನ್ ಫ್ಯೂಚರ್, ಮತ್ತೆ ಭವಿಷ್ಯಕ್ಕೆ ಹೋಗುತ್ತೆ, ಮುಂದೆ ನಿನಗೆ ಈ ರೀತಿ ಪಶ್ಚಾತ್ತಾಪ ಆಗುತ್ತೆ. ಸೊ ದಿಸ್ ಸ್ಮಾಲ್ ಪೋಯಮ್, ಓನ್ಲಿ ಎ ಪೋಯಮ್ ಆಫ್ 3 stanzas, it has all the 3 times, future and then comes to past and then goes to present. At last the poem ends with the future. Now students, I give you one reading of the poem. You watch my reading and you try to read it 3-4 times loud, in a loud voice. Then you can, at least you can understand half of the poem. When you are old, and grey and full of sleep and nodding by the fire, take down this book and slowly read and dream of the soft look your eyes had once and of their shadows deep. How many loud your moments of glad grace and loved your beauty with love false or true, but one man loved the pilgrim soul in you
and loved the sorrows of your changing face. And bending down beside the glowing bars, murmur a little sadly how love fled and faced upon the mountains overhead and hid his face amid a crowd of stars. Now students, come to the first stanza, first line. When you are old, you refers to, you see, this you. When you are old, you, ಕವಿ ಒಬ್ಬರಿಗೆ ಹೇಳ್ತಾ ಇದ್ದಾರೆ. ಅವ್ರು ಯಾರು? ಯು ಅಂದ್ರೆ ಯಾರು ಅಂದ್ರೆ ನೇಮ್ ಆಫ್ ದಟ್ ಗರ್ಲ್, ಹರ್ ನೇಮ್ ಈಸ್ ಮಾಡ್ಗಾನ್. ಮಾಡ್ಗಾನ್ ಯಾರು? ಹೂ ಇಸ್ ದಿಸ್ ಮಾಡ್ಗಾನ್ ಅಂತ ಹೇಳಿದ್ರೆ, ದಿಸ್ ಈಸ್ ಎ ಗರ್ಲ್ ಹೂ ದಿಸ್ ಪೊಯೆಟ್ ಲವ್ಡ್. ಈ ಕವಿ ಡಬ್ಲ್ಯೂ ಬೇಡ್ಸಿದಾರಲ್ಲ, ಅವರು ಮಾಡ್ಗಾನ್ ಅನ್ನೋ ಹುಡುಗಿಯನ್ನ ಇಷ್ಟಪಟ್ಟಿದ್ದರು. ಅವಳ ಬಗ್ಗೆ ಅವರಿಗೆ ಇಷ್ಟ ಇತ್ತು. ಬಟ್ he proposed her one time, second time, but the girl, she did not agree. W. Yeats did not accept his love. ಕವಿ W. Yeats ಒಂದ್ಸರಿ ಎರಡು ಸರಿ ಅವಳಿಗೆ ಪ್ರಪೋಸ್ ಮಾಡ್ತಾರೆ, ಬಟ್ ಅವಳಿಗೆ ಅದನ್ನು ಒಪ್ಪಲ್ಲ. ಶಿ ವಾಸ್ ಸೋ ಬ್ಯೂಟಿಫುಲ್ ಅಟ್ ದಟ್ ಟೈಮ್. ತುಂಬ ಸುಂದರಿ ಇದ್ಲು, ತುಂಬ ಚೆನ್ನಾಗಿದ್ಲು. ಕವಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಣೆ ಇದ್ಲು, ತುಂಬ ಆ್ಯಕ್ಟಿವ್ ಆಗಿದ್ಲು. ಇಷ್ಟ ಆಗುತ್ತೆ ಹುಡುಗಿಗೆ, ಯಾರು W. Yeatsಗೆ ಇಷ್ಟ ಆಗಿದೆ. ಒಂದು ಸರಿ ಎರಡು ಸರಿ ಕೇಳ್ಕೊತಾರೆ, ಅವ್ರ ಪ್ರೀತಿನ ಹೇಳ್ಕೊತಾರೆ, ಆದರೆ ಆ ಹುಡುಗಿ ಒಪ್ಪಲ್ಲ. ಆ ಡಿಪ್ರೆಷನ್ನಲ್ಲಿ, ಆ ಬೇಸರ ಇದೆಯಲ್ಲ, ಆ ನೋವಿದೆಯಲ್ಲ, ಹುಡುಗಿನ ನಾನು ಒಪ್ಪಲಿಲ್ಲ, ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ ಅಂತ ಬೇಸರದಲ್ಲಿ ಈ ಪದ್ಯವನ್ನು ಬರೆದಿರೋದು. ಯು ಸಿ ದಿಸ್ W. Yeats, he loved this girl Morgan, but Morgan, she did not love W. Yeats. She rejected this love. Then, in desperation or in depression, this W. Yeats, he has written this poem. ಅವನ ಪ್ರೀತಿ ತಿರಸ್ಕಾರ ಆಗುತ್ತಲ್ಲ, ಭಾಳ ನೋವಾಗುತ್ತೆ, ಭಾಳ ಬೇಜಾರಾಗುತ್ತೆ. ಆ ಬೇಸರದಲ್ಲಿ ಕವಿ ಈ ಪದ್ಯವನ್ನು ಬರೆದಿದ್ದಾರೆ. ಈ ಪದ್ಯದಲ್ಲಿ ಅವರು ಹೇಳ್ಕೊತಾ ಹೋಗ್ತಾ ಇದ್ದಾರೆ, ಏನು ಈಗ ನೀನು ಹುಡುಗಿ ಇದೆಯಾ, ನಿನಗೆ ನಾನು ಇಷ್ಟ ಆಗಲಿಲ್ಲ, ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿದೀಯಾ, ಇದು ಪರಿಸ್ಥಿತಿ ಹೀಗೆ ಇರಲ್ಲ, ನಿನ್ನ ಮುಂದೆ ವಯಸ್ಸಾಗತ್ತೆ, ನಿನ್ನ ಬ್ಯೂಟಿಯನ್ನು ಇಷ್ಟಪಟ್ಟವರು ಎಲ್ಲರೂ ಕೂಡ ನಿನ್ನಿಂದ ದೂರ ಹೋಗ್ತಾರೆ, ಆದರೆ ನಾನು ಮಾತ್ರ ನಿನ್ನ ಮನಸ್ಸನ್ನು ಇಷ್ಟಪಟ್ಟಿದ್ದೀನಿ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮುಂದೆ ನಿನಗೆ ವಯಸ್ಸಾಗುತ್ತೆ, ಯಾರೂ ನಿನ್ನ ಜೊತೆನಲ್ಲಿರಲ್ಲ, ಆವಾಗ ನೀನು ಖಾಲಿ ಇರ್ತೀಯಲ್ಲ, ನನ್ನ ಪುಸ್ತಕ ತಗೋ, ನನ್ನ ಪದ್ಯ ತಗೋ, ಓದ್ಕೋ, ನನ್ನ ಪ್ರೀತಿ ಅರ್ಥ ಆಗುತ್ತೆ. ಆದರೆ ಆ ಪ್ರೀತಿನ ನೀನು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಈ ಪ್ರಪಂಚದಲ್ಲಿ ಇರಲ್ಲ, ಅಷ್ಟೊತ್ತಿಗೆ ನನ್ನ ಸಾವಾಗಿರುತ್ತೆ, ನಿನ್ನ ಆ ಪ್ರೀತಿ ಅಂತಕ್ಕಂಥದ್ದು ಹೊರಟೋಗಿರುತ್ತೆ, ಆ ಪ್ರೀತಿನ ನಾನು ಕಳ್ಕೊಂಡಿರ್ತೀನಿ, ನನಗೆ ವಯಸ್ಸಾಗಿರುತ್ತೆ, ನನ್ನಲ್ಲಿ ಆ ಪ್ರೀತಿ ಉಳ್ಕೊಂಡಿರಲ್ಲ, ಅಥವಾ ನಾನು ಆ ವೇಳೆಗೆ ನಿನಗೆ ಪಶ್ಚಾತ್ತಾಪ ಆಗೋ ಅಷ್ಟೊತ್ತಿಗೆ ನಾನು ಬದುಕಿರಲ್ಲ, ನಾನೆಲ್ಲೋ ಆಕಾಶದಲ್ಲಿ ಸೇರಿಕೊಂಡಿರ್ತೀನಿ, ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ, ನಿನಗೆ ಆಗ ಪಶ್ಚಾತ್ತಾಪ ಆಗುತ್ತೆ, ಎಂಥ ತಪ್ಪು ಮಾಡಿದೆ, ನಾನು ಆ ಪ್ರೀತಿನ ಒಪ್ಕೋಬೇಕಿತ್ತು ಅಂತ ನಿನಗೆ ಹಂಗೆ ಅನಿಸುತ್ತೆ. ಸೊ ಇದನ್ನೆಲ್ಲ ಕವಿ ಬರ್ಕೊಂಡು ಹೋಗಿದ್ದಾರೆ, ಅವಳ ಮುಂದೆ ಹೇಳೋಕ್ಕಾಗ್ತಾ ಇಲ್ಲ, ಅದನ್ನು ಪದ್ಯದ ರೂಪದಲ್ಲಿ ಇಟ್ಟಿದ್ದಾರೆ. ನಾವು ಲೆಟ್ ಅಸ್ ಟೇಕ್ ವೆನ್ ಯು ಆರ್ ಓಲ್ಡ್. ಎಸ್ ಮೈ ಡಿಯರ್ ಗರ್ಲ್, ವೆನ್ ಯು ಬಿಕಮ್ ಓಲ್ಡ್, ವಯಸ್ಸಾದಾಗ, ನೀನು ಮುದುಕಿಯಾದಾಗ, ನಿನಗೆ ವಯಸ್ಸು ಕಳೆದಾಗ, ವೆನ್ ಯು ಬಿಕಮ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್. ಗ್ರೇ ಬಿಳಿ ಕೂದಲು ಕೂದಲು ಹೀಗೆ ಬಿಟ್ಕೊಂಡಿದ್ದಾಳೆ, ಭಾಳ ಅಟ್ರಾಕ್ಟಿವ್ ಆಗಿದ್ದಾಳೆ. ವಯಸ್ಸಾದಾಗ ಕೂದಲು ನರೀತದೆ, ಕೂದಲು ಬೆಳ್ಳಗಾಗುತ್ತೆ, ಗಂಟಾಕೊಂಡಿದ್ದಾಳೆ ನೋಡಿ ಪಿಕ್ಚರಲ್ಲಿ. ಫುಲ್ ಆಫ್ ಸ್ಲೀಪ್, ಆಲ್ವೇಸ್ ಸ್ಲೀಪಿ, ಆಲ್ವೇಸ್ ಡೋಸಿಂಗ್. ವಯಸ್ಸಾದಾಗ ಏನಾಗುತ್ತೆ, ಯಾವಾಗಲೂ ತುಗುಡಿಸ್ತಾ ಇರ್ತಾರೆ, ಕೂತತ್ರ ತುಗುಡಿಸ್ತಾ ಇರ್ತಾರೆ. ಒಳ್ಳೆ ವಯಸ್ಸಿದ್ದಾಗ ಹುಡುಗರಿದ್ದಾಗ ಕಣ್ಣು ಕೂಡ ಮುಚ್ಚಲ್ಲ, ನಿದ್ದೆ ಬರಲ್ಲ.
ವಯಸ್ಸಾದಾಗ ಕಣ್ಣು ತೆರೆಯಷ್ಟು ತಾಳ್ಮೆನೂ ಇರಲ್ಲ, ಯಾವಾಗಲೂ ನಿದ್ದೆಗೆ ಹೋಗ್ತಾ ಇರ್ತಾರೆ. ಯು ಆರ್ ಸ್ಲೀಪಿಂಗ್, ಫುಲ್ ಆಫ್ ಸ್ಲೀಪ್ ಆ್ಯಂಡ್ ನೋಡಿಂಗ್ ಬೈ ದ ಫೈರ್. ಫೈರ್ ಫೈರ್ ಅಂದರೆ ಬೆಂಕಿ. ಅಂದರೆ ಈಗ ಫಾರಿನ್ ಕಂಟ್ರೀಸಲ್ಲಿ ತುಂಬ ಚಳಿ ಅಲ್ಲ, ಮನೆ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂಥರ ಒಲೆ ಥರ ಇರುತ್ತೆ, ಅಲ್ಲಿ ಬೆಂಕಿ ಉರಿತಾ ಇರುತ್ತೆ, ಅಲ್ಲಿ ಚಳಿ ಕಾಯಿಸ್ಕೊತಾ ಇರ್ತಾರೆ. ಸೊ ನೋಡಿಂಗ್ ಬೈ ದ ಫೈರ್. ನೋಡ್ ಅಂದರೆ ಈ ಥರ ತಲೆ ಆಡಿಸೋದು. ನೋಡಿಂಗ್ ತಲೆ ಆಡ್ತಾ ಇರುತ್ತಲ್ಲ, ಒಂಥರ ತಲೆ ನಿಲ್ಲಲ್ಲ ಅವರಿಗೆ, ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಸೊ ಸಿಟ್ಟಿಂಗ್ ಬೈ ದ ಫೈರ್, ಯು ಆರ್ ನೋಡಿಂಗ್ ಯುವರ್ ಹೆಡ್. ತಲೆ ಹಿಂಗೆ ಆಡಿಸ್ತಾ ಬೆಂಕಿ ಹತ್ರ ಕುತ್ಕೋತೀಯ ಚಳಿ ಕಾಯಿಸ್ಕೊಂಡು. ಟೇಕ್ ಡೌನ್ ದಿಸ್ ಬುಕ್. ಎಸ್ ಮಾಡ್ಗೋನ್, ಯು ಟೇಕ್ ದಿಸ್ ಬುಕ್. ಈ ಬುಕ್ಕನ್ನು ತಗೋ. ದಿಸ್ ಬುಕ್ ಅಂಡರ್ಲೈನ್ ಮಾಡಿ. ದಿಸ್ ಬುಕ್ ರೆಫರ್ಸ್ ಟು, ಈ ಬುಕ್ಕನ್ನು ತಗೋ. ಈ ಬುಕ್ ಅಂದರೆ ಯಾವುದು? ಈ ಕವಿ ಬರೆದಿದ್ದಾರಲ್ಲ ಪದ್ಯಗಳನ್ನ, ಮಾಡ್ಗೋನ್ ಬಗ್ಗೆನೇ ಪದ್ಯಗಳನ್ನ ಬರೆದಿದ್ದಾರಲ್ಲ, ಪ್ರೀತಿ ಬಗ್ಗೆ ಪದ್ಯಗಳನ್ನೆಲ್ಲ ಬರ್ಕೊಂಡಿದ್ದಾರಲ್ಲ, ಅದರದ್ದು ಒಂದು ಬುಕ್. ದ ಬುಕ್ ಆಫ್ ಪೋಯಮ್ಸ್ ರಿಟನ್ ಬೈ W.B. Yeats, ರಿಟನ್ ಬೈ ದ ಸ್ಪೀಕರ್, ರಿಟನ್ ಬೈ ದ ಪೋಯೆಟ್. ಟೇಕ್ ಡೌನ್ ದಿಸ್ ಬುಕ್. ಆಗ ನನ್ನ ಜೊತೆನಲ್ಲಿ ಯಾರೂ ಇರಲ್ಲ, ಒಬ್ಬಳೇ ಆಗ್ಬಿಡ್ತೀಯ, ವಯಸ್ಸಾಗಿರುತ್ತೆ. ಆಗ ನನ್ನ ಬುಕ್ಕನ್ನು ತಗೋ. ಅಲ್ಲಿ ತನಕ ನಿನಗೆ ಟೈಮ್ ಸಿಗಲ್ಲ, ನನ್ನ ಕಡೆ ನೀನು ಗಮನ ಕೊಡ್ಲಿಕ್ಕೆ ತಯಾರಿಲ್ಲ, ನನ್ನ ಪ್ರೀತಿ ನಿಂಗೆ ಬೇಕಿಲ್ಲ. ವಯಸ್ಸಾದಾಗಾದರೂ ತಗೋ. ಟೇಕ್ ಡೌನ್ ದಿಸ್ ಬುಕ್. ಸ್ಲೋಲಿ ರೀಡ್. ಯು ರೀಡ್ ಮೈ ಬುಕ್, ಯು ರೀಡ್ ಮೈ ಪೋಯಮ್ಸ್ ಸ್ಲೋಲಿ. ನಿಧಾನವಾಗಿ ನನ್ನ ಪದ್ಯಗಳನ್ನ ಓದು. ಈಗ ಅವಳು ಒಂದು ಕ್ಷಣ ನಿಂತತ್ರ ನಿಲ್ಲಲ್ಲ, ಇದ್ದತ್ರ ಇರಲ್ಲ. ವಯಸ್ಸಾದಾಗ ಏನಾಗುತ್ತೆ, ಒಂದೇ ಜಾಗದಲ್ಲಿ ಕೂತ್ಕೋತೀಯಲ್ಲ, ಸಾಕಷ್ಟು ಟೈಮ್ ಇರುತ್ತಲ್ಲ. ಸ್ಲೋಲಿ ರೀಡ್ and dream of the soft look your eyes had once. You dream. ಆವಾಗ ಡ್ರೀಮ್ ಅಂದರೆ ಕನಸು. ಆವಾಗ ಕನಸ್ಕೊಂಡು ನಿನ್ನ ಹುಡುಗಿ ಆಗಿದ್ದಾಗ, ಹೌ ಯು ಹ್ಯಾಡ್ ಸಾಫ್ಟ್ ಲುಕ್ ಯುವರ್ ಐಸ್, ಹೌ ಶೈನಿಂಗ್ ಐಸ್ ಯು ಹ್ಯಾಡ್ ಒನ್ಸ್. ಒಂದು ಕಾಲದಲ್ಲಿ ಹುಡುಗಿ ಇದ್ದಾಗ ನಿನ್ನ ಕಣ್ಣುಗಳು ಹೇಗಿದ್ದವು, ಸಾಫ್ಟ್ ಲುಕ್, ನಿನ್ನ ಕಣ್ಣುಗಳನ್ನು ಮಿಂಚು ಹೇಗಿತ್ತು. ಯು ಡ್ರೀಮ್ ಆಫ್ ದಟ್. ಕನಸು ಕಾಣೋದು. ಈಗ ಸ್ಪೆಕ್ಸ್ ಹಾಕೊಂಡಿದೆಯಾ, ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ಓದ್ಲಿಕ್ಕೆ ಕಷ್ಟಪಡ್ತಾ ಇದೆಯಾ. ಬಟ್ ಒನ್ಸ್ ಅಪಾನ್ ಎ ಟೈಮ್ ವೆನ್ ಯು ಆರ್ ಎ ಗರ್ಲ್, ವಾಟ್ ಟೈಪ್ ಆಫ್ ಐಸ್, ಬ್ಯೂಟಿಫುಲ್ ಐಸ್ ಯು ಹ್ಯಾಡ್ ಅಟ್ ದ ಟೈಮ್. ನೀನು ಹುಡುಗಿಯಾಗಿದ್ದ ಹೇಗಿತ್ತು ನಿನ್ನ ಕಣ್ಣುಗಳು, ಆ ಕಣ್ಣಿನ ಭಾಷೆ ಹೇಗಿತ್ತು. ಯು ಡ್ರೀಮ್. ಈಗ ನಿನಗೆ ಅದು ಕನಸು. ಒಂದು ಕಾಲದಲ್ಲಿ ನಿಜವಾಗ್ಲೂ ಆಗಿದ್ದೆ, ಆದರೆ ಇವಾಗ ಅದು ಬರೀ ಕನಸಷ್ಟೇ. ಅದ್ರ ಬಗ್ಗೆ ಕನಸು ಕಾಣು. ಫ್ರಮ್ ದಟ್ ಐಸ್, ಆ ಕಣ್ಣುಗಳಿಂದ ರೀಡ್ ದಟ್ ಬುಕ್, ರೀಡ್ ಮೈ ಬುಕ್. ಈಗ ವಯಸ್ಸಾಗಿದೆಯಲ್ಲ, ಕಣ್ಣಿನ ದೃಷ್ಟಿ ಕಡಿಮೆ ಆಗಿದೆ, ಆ ಕಣ್ಣುಗಳಿಂದ ನನ್ನ ಬುಕ್ಕನ್ನು ಓದು. ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಯುವರ್ ಐಸ್ ಹ್ಯಾಡ್ ಒನ್ಸ್ ಅಂಡ್ ಆಫ್ ದ ಶ್ಯಾಡೋಸ್ ಡೀಪ್. ಶ್ಯಾಡೋಸ್ ಡೀಪ್. ಶ್ಯಾಡೋ ಅಂದರೆ ನೆರಳು ಅಂದರೆ ಏನಂತ, ರಿಕಾಲ್ ಅಂತ, ನೆನಪು ಮಾಡ್ಕೋ ಅಂತ. ಶ್ಯಾಡೋ ಅಂದರೆ ನೆರಳು. ಆ ನೆರಳು ಇದ್ದೇ ಇರುತ್ತಲ್ಲ, ಅನುಭವದ ನೆರಳುಗಳಿರುತ್ತಲ್ಲ, ಅವಳಿಗೆ ಅನುಭವ ಆಗಿದೆಯಲ್ಲ. ಒಂದು ಕಾಲಕ್ಕೆ ನಾನು ಹೇಗಿದ್ದೆ, ಎಷ್ಟು ಸ್ಮಾರ್ಟ್ ಇದ್ದೆ, ಬ್ಯೂಟಿ ಇದ್ದೆ, ಈಗ ಯಾರೂ ಇಲ್ಲ ನಮ್ಮ ಜೊತೆಯಲ್ಲಿ, ಆ ನೆನಪುಗಳು. ಯು ರಿಕಾಲ್ ಯುವರ್ ಮೆಮೊರೀಸ್. ನಿನ್ನ ದಿನಗಳನ್ನ ನೆನಪು ಮಾಡ್ಕೋ. ದಿಸ್ ಫಸ್ಟ್ ಸ್ಟ್ಯಾನ್ಸಾ 4 lines. ಇನ್ ದೀಸ್ 4 lines we have to go to future and come to present and past. ಫ್ಯೂಚರ್ಗೆ ಹೋಗಬೇಕು. ವೆನ್ ಯು ಬಿಕಮ್ ಓಲ್ಡ್, ಈಗ ಅವಳಿಗೆ ವಯಸ್ಸಾಗಿಲ್ಲ, ಇನ್ನು ಮುಂದೆ ವಯಸ್ಸಾದಾಗ, ದಟ್ ಈಸ್ ಫ್ಯೂಚರ್. ಟೇಕ್ ದಟ್ ಬುಕ್, ಆ ಪುಸ್ತಕ ತಗೋ, ಅದು ಫ್ಯೂಚರಲ್ಲಿ. ನಾವ್ ಯು ರಿಮೆಂಬರ್ ಹೌ ಯು ವರ್ ವೆನ್ ಯು ವರ್ ಎ ಗರ್ಲ್. ಈಗ ನೆನಪು ಮಾಡ್ಕೋ, ಹುಡುಗಿ ಇದ್ದಾಗ ನೀನು ಹೇಗಿದ್ದೆ. ದೆನ್ ಕಮ್ ಟು ದ ಸೆಕೆಂಡ್ ಸ್ಟ್ಯಾನ್ಸಾ. ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಹೌ ಮೆನಿ ಪೀಪಲ್ಸ್, how many people, how many boys, how many youngsters, they loved your moments of glad grace. Underline ಮಾಡಿ. glad ಅಂದರೆ happy. moments ಅಂದರೆ ಕ್ಷಣಗಳು. grace ಅಂತ ಹೇಳಿದ್ರೆ ಆ ವಯ್ಯಾರ ಬ್ಯೂಟಿ ಆಯಿತು, ಆ ಸಂತೋಷದ ಕ್ಷಣಗಳು, ಅವುಗಳನ್ನ ನೆನಪು ಮಾಡ್ಕೋ. how many loved your moments of glad grace. When you are youngster, those are the moments of happiness. ಹುಡುಗರಾಗಿದ್ದಾಗ, ಯುವಕರಾಗಿದ್ದಾಗ ಕ್ಷಣಗಳು ಸಂತೋಷವಾಗಿರುತ್ತೆ. ಆ ಕ್ಷಣಗಳನ್ನ ನೆನಪು ಮಾಡ್ಕೋ.
And how many people, how many youngsters, how many boys, they loved your happy moments, they were with you in your happy moments. ಆ ಸಂತೋಷದ ಕ್ಷಣಗಳಲ್ಲಿ ನಿಮ್ಮ ಜೊತೆ ಇದ್ರು. And loved your beauty with love false or true. All those boys, they loved you. Why? Why? Because of your beauty, physical beauty. You had such a beautiful beauty. That love may be true or false. ಅವೆಲ್ಲರಿಗೂ ಕೂಡ ನಿನ್ನ ಹುಚ್ಚಿತ್ತು, ನಿನ್ನ ಬಗ್ಗೆ ಪ್ರೀತಿ ಪಡ್ತಾ ಇದ್ರು. ದಟ್ ಲವ್ ಮೇ ಬಿ ಟ್ರೂ ಆರ್ ಫಾಲ್ಸ್. ಇಟ್ ಮೇ ಬಿ ಇನ್ಫ್ಯಾಚುಯೇಷನ್, ಅದು ಮೋಹ. ಫಾಲ್ಸ್ ಆರ್ ಟ್ರೂ, ಅವರ ಪ್ರೀತಿ ನಿಜನೋ ಸುಳ್ಳು, ಎಲ್ಲರೂ ನಿನ್ನ ಸುತ್ತ ತಿರುಗಾಡ್ತಾ ಇದ್ರು. And loved your beauty with love that may be false or true. But one man loved the pilgrim soul, you know. But only one man who loved you really. ಆದರೆ ಒಬ್ಬ ಮಾತ್ರ ನಿನ್ನನ್ನು ನಿಜಕ್ಕೂ ಇಷ್ಟಪಡ್ತಿದ್ದ. Who is that one man? One man ಅಂಡರ್ಲೈನ್ ಮಾಡ್ಕೊಳ್ಳಿ. Who is that one man? Refers to one man. It refers to the poet W.B. Yeats, the speaker. ಎಷ್ಟೋ ಜನ ನಿನ್ನ ಸುತ್ತಾ ಇದ್ರು ನಿನ್ನ ಬ್ಯೂಟಿಗೋಸ್ಕರ, ಆದರೆ ಒಬ್ಬನೇ ಒಬ್ಬನು ನಿನ್ನನ್ನು ಇಷ್ಟಪಟ್ಟ. ಯಾರು? ದಟ್ ಈಸ್ ಮೀ, ಮೈಸೆಲ್ಫ್, ಕವಿ. ಒನ್ ಮ್ಯಾನ್ ಲವ್ಡ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು. ಪಿಲಿಗ್ರಿಮ್ ಸೋಲ್, ಸೋಲ್ ಆತ್ಮ, ಮನಸ್ಸು, ಹೃದಯ. ಪಿಲಿಗ್ರಿಮ್ ಇಸ್ ದಟ್ ಈಸ್ ಇನ್ ಕ್ವೆಸ್ಟ್ ಆಫ್ ಲವ್. ನಿನ್ನ ಮನಸ್ಸು ಪ್ರೀತಿಯನ್ನು ಹುಡುಕ್ತಾ ಇತ್ತು, ನಿಜವಾದ ಪ್ರೀತಿಯನ್ನು ಹುಡುಕ್ತಾ ಇತ್ತು. ಆ ನಿನ್ನ ಮನಸ್ಸನ್ನು ಇಷ್ಟಪಟ್ಟವನು ನಾನು, not your beauty. I loved you not for your beauty, but all those they loved for your beauty, but not me. I loved the heart of you. ನಿನ್ನ ಮನಸ್ಸನ್ನು ಇಷ್ಟಪಟ್ಟವನು ನಾನು ಮಾತ್ರ. And one man loved the pilgrim soul in you, that is not gone, that girl. And loved the sorrows of your changing face. I not only love your beauty but also the beauty of your age. ಬರೀ ನೀನು ಆಗ ಮಾತ್ರ ಚೆನ್ನಾಗಿದ್ದೆ ಅಲ್ಲ, ನಿನ್ನ ಫೇಸ್ ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಸ್ ದ ಟೈಮ್ ಚೇಂಜಸ್. ಕಾಲ ಬದಲಾದಾಗೆ ನಿನ್ನ ಬ್ಯೂಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಐ ಲವ್ಡ್ ದಟ್ ಬ್ಯೂಟಿ ಆಲ್ಸೋ, ಯುವರ್ ಚೇಂಜಿಂಗ್ ಫೇಸ್ ಆಲ್ಸೋ. ಫೇಸ್, ಮುಖ ಚೇಂಜ್, ಬದಲಾಗ್ತಕ್ಕಂಥ ನಿನ್ನ ಮುಖವನ್ನು ಕೂಡ ಇಷ್ಟಪಟ್ಟವನು ನಾನು. ಅಂದರೆ ಬರೀ ನೀನು ಹುಡುಗಿ ಇದ್ದಾಗಲೇ ಅಷ್ಟೇ ಅಲ್ಲ, ನಂತರದ ದಿನಗಳಲ್ಲೂ ಕೂಡ ನಾನು ನಿನ್ನ ಇಷ್ಟಪಟ್ಟವನು. ಸೊ ಹಿಯರ್ ಆಲ್ ದೋಸ್ ದೇರ್ ಲವ್ ಈಸ್ ಇನ್ಫ್ಯಾಚುಯೇಷನ್, ಮೋಹ. ಆಲ್ ದೋಸ್ ದೇ ಲೈಕ್ ದಟ್ ಗರ್ಲ್ ಬಿಕಾಸ್ ಶಿ ಈಸ್ ಸೋ ಬ್ಯೂಟಿಫುಲ್. ಬಟ್ ಹಿಯರ್ ಈಸ್ ದಿಸ್ ಯಂಗ್ ಮ್ಯಾನ್, ದಟ್ ಪೊಯೆಟ್, ದಟ್ ಸ್ಪೀಕರ್, ಹೂ ಲವ್ಸ್ ಹರ್ ಟ್ರೂಲಿ. He also loves her changing face, the face without beauty. ಸೊ ದಿಸ್ ಈಸ್ ಪ್ರೆಸೆಂಟ್. ಇಲ್ಲಿ ಪ್ರೆಸೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನ ಸುತ್ತ ಯಾರ್ಯಾರೋ ತಿರುಗಾಡ್ತಾ ಇದ್ದಾರೆ, ನಿನ್ನ ಬ್ಯೂಟಿಯನ್ನು ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಆದರೆ ನೀನು ಮಾತ್ರ ಅವ್ರ ಕಡೆ ನೋಡ್ತಾ ಇದೆಯಾ, ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ. ನನ್ನ ಪ್ರೀತಿಯನ್ನು ನೀನು ಒಪ್ಕೊಳ್ತಾ ಇಲ್ಲ. ಆದರೆ ನಾನು ನಿನ್ನ ಇಷ್ಟಪಡ್ತಾ ಇರೋದು ಬರೀ ನಿನ್ನ ಬ್ಯೂಟಿಗೆ ಅಷ್ಟೇ ಅಲ್ಲ, ಮುಂದೆ ನಿನ್ನ ಮುಖದಲ್ಲಿ ಬದಲಾವಣೆಗಳಾಗುತ್ತೆ, ನಿನ್ನ ಬ್ಯೂಟಿಯಲ್ಲಿ ಚೇಂಜಸ್ ಆಗುತ್ತೆ. ಆಗಲೂ ಕೂಡ ನಾನು ನಿನ್ನನ್ನು ಇಷ್ಟಪಡ್ತೀನಿ. So here in this the stanza you see, infatuation, that is a temporary, and the love permanent with the time. ಆ ಜನರದು ಇನ್ಫ್ಯಾಚುಯೇಷನ್, ಮೋಹ. ಅದು ಆ ಕ್ಷಣಕ್ಕೆ ಅವಳ ಬ್ಯೂಟಿಗೆ ಹೋಯಿತು ಅಂದರೆ ಅವರ ಪ್ರೀತಿನೂ ಕಡಿಮೆ ಆಗುತ್ತೆ. ಬಟ್ ಹಿಯರ್ ಈಸ್ ದ ಸ್ಪೀಕರ್ಸ್ ಲವ್, ಇಟ್ ರಿಮೈನ್ಸ್ ಪರ್ಮನೆಂಟ್ ಟಿಲ್ ಹರ್ ಡೆತ್. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್. ಮತ್ತೆ ಫ್ಯೂಚರ್ಗೆ ಹೋಗುತ್ತೆ ಇವಾಗ, ಮತ್ತೆ ಫ್ಯೂಚರ್ಗೆ ಹೋಗ್ತಾರೆ, ಇವಾಗ ಮುಂದೆ ಹೋಗ್ತಾರೆ. ಆವಾಗ ನೀನೇನು ಆಗ್ತೀಯಾ? ಯು ಬೆಂಡ್ ಅಂದರೆ ಬಾಗೋದು. ಬೆಂಡಿಂಗ್ ಬಿಫೋರ್ ದ ಫೈರ್, ಬಿಫೋರ್ ದ ಗ್ಲೋಯಿಂಗ್ ಬಾರ್ ಅಂತ ಹೇಳಿದ್ರೆ ಅಲ್ಲೆಲ್ಲ ಒಂಥರ ಕಂಬಿಗಳಿರ್ತಾರೆ, ಅಡ್ಡ ಹಾಕಿ ಬೆಂಕಿ ಮುಂದೆ ಹೀಗೆ ಇರುತ್ತೆ, ಅಡ್ಡ ಇರುತ್ತೆ, ಅದು ಗ್ಲೋ ಹೊಳಿತಾ ಇರುತ್ತೆ. ಯಾಕಂದರೆ ಅದು ಬೆಂಕಿ ಅದ್ರ ಮೇಲೆ ರಿಫ್ಲೆಕ್ಷನ್ ಬೀಳ್ತಾ ಇರುತ್ತಲ್ಲ, ಹೊಳಿತಾ ಇರುತ್ತೆ. ಅದ್ರ ಮೇಲೆ ಬಗ್ಗು ಅಂದರೆ ಮುಖ ಕಾಯಿಸ್ಕೊತಾ ಇದ್ದಾಳೆ. ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್, ಮರ್ಮರ್ ಅಂದರೆ ಮೆತ್ತಗೆ ಪಿಟಿ. ಈಗ ವಯಸ್ಸಾದರ ಮುದುಕರನ್ನ ನೀವು ಅಬ್ಸರ್ವ್ ಮಾಡಿ,
ಅವ್ರವರೇ ಒಟ 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 ಅನ್ಕೋತಾ ಇರ್ತಾರೆ. ಅವ್ರೇನೋ ಅನ್ಕೋಬಿಡು, ಅವ್ರೇನೋ ಪೆಟ್ಟು ತಿಂದಿರೋದು, ಅವ್ರದ್ದೇನೋ ನೋವುಗಳು ಒಟ 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 ಅಂತ ಇರ್ತಾರೆ. ಯಾರು ಕೇಳಿಸಲ್ಲ. ಮರ್ಮರ್ ಪಿಸ್ಬಿಟ್ಟೋದು, ಮೆತ್ತು ಮಾತಾಡ್ಕೊಳ್ಳೋದು. ಎ ಲಿಟಲ್ ಸ್ಯಾಡ್ಲಿ ವಿತ್ ಸ್ಯಾಡ್ನೆಸ್. ಸ್ಯಾಡ್ಲಿ ಬೇಜಾರಲ್ಲೇ ಅನ್ಕೋ, ನಿನಗಾಗ ಪಶ್ಚಾತ್ತಾಪ ಆಗುತ್ತೆ. ಹೌ ಲವ್ ಫ್ಲೆಡ್ ಆ್ಯಂಡ್ ಫೇಸ್ಡ್ ಅಪಾನ್ ದ ಮೌಂಟನ್ಸ್ ಓವರ್ ಹೆಡ್ ಆ್ಯಂಡ್ ದಟ್ ಲವ್ ಆಫ್ ಮೀ, ಪ್ರೀತಿ ಫ್ಲೆಡ್, ಹೊರಟೋಗೋದು, ಹಾರೋಗೋದು. ಪ್ರೀತಿ ಎಲ್ಲಿ ಹೋಗಿದೆ? ನಿನಗೆ ಇದೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ನಿನಗೆ ವಯಸ್ಸಾಗಿರುತ್ತೆ. ನೀನು ಚಳಿ ಕಾಯಿಸ್ಕೋತಾ ಕೂತಿರ್ತೀರ ಅಷ್ಟೊತ್ತಿಗೆ. ದಟ್ ಲವ್ ಹಿಯರ್ ಇಟ್ ಹ್ಯಾಸ್ ನೋ ಲೈಫ್. ಪರ್ಸಾನಿಫಿಕೇಶನ್ ಅಂತೀವಿ. ಪರ್ಸಾನಿಫಿಕೇಶನ್ ಅಂದರೆ ಜೀವ ಇರಲ್ಲ, ಆದರೆ ಅದಕ್ಕೊಂದು ವ್ಯಕ್ತಿಯ ರೂಪವನ್ನು ಕೊಡ್ತೀವಿ. ಜೀವ ಇರೋ ಥರ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಅದು ಪರ್ಸಾನಿಫಿಕೇಶನ್ ಅಂತ. ಪ್ರೀತಿ ಇಲ್ಲಿಂದ ಹಾರೋಗುತ್ತೆ, ಹೊರಟೋಗುತ್ತೆ. ಅಂದರೆ ಪ್ರೀತಿ ಅಂದರೆ ಯಾರು? ಇವನೇ ಪೊಯೆಟ್, ಕವಿ. ನಾನು ಅಷ್ಟೊತ್ತಿಗೆ ಇರೋಲ್ಲ, ನಿನ್ಗೆ ಇದೆಲ್ಲ ಅರ್ಥ ಆಗೋಷ್ಟೊತ್ತಿಗೆ, ನಿನ್ನ ಪಶ್ಚಾತ್ತಾಪ ಆಗೋಷ್ಟೊತ್ತಿಗೆ ನಾನು ಬದುಕಿರಲ್ಲ, ನಾನು ಇರಲ್ಲ. ಲವ್ ಫ್ಲೆಡ್ ಆ್ಯಂಡ್ ಫೇಸ್ಡ್ ಅಪಾನ್, ಫೇಸ್ ಅಂದರೆ ವಾಕ್ ಟುವರ್ಡ್ಸ್ ದ ಮೌಂಟನ್ಸ್, ಬೆಟ್ಟ ಗುಡ್ಡಗಳ ಕಡೆ ನಿನ್ನ ಪ್ರೀತಿ ಹೊರಟೋಗಿರುತ್ತೆ. ಓವರ್ ಹೆಡ್ ದೇರ್ ಟಾಪ್ ಆಫ್ ದ ಮೌಂಟನ್, ಬೆಟ್ಟದ ತುದಿನ ಹತ್ಕೊಂಡು ಹೋಗುತ್ತೆ ಪ್ರೀತಿ. ಆ್ಯಂಡ್ ಹಿಡ್ ಇಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಆ್ಯಂಡ್ ಹಿಡ್ ಅಂದರೆ ಬಚ್ಚಿಟ್ಕೊಳ್ಳೋದು, ಇಡನ್. ಇಟ್ಸ್ ಫೇಸ್, ಪ್ರೀತಿ ಬಚ್ಚಿಟ್ಕೊಳ್ಳುತ್ತೆ ಎಲ್ಲಿ? ಅಮಾಂಗ್ ದ ಕ್ರೌಡ್ ಆಫ್ ಸ್ಟಾರ್ಸ್. ಬೆಟ್ಟ ಹತ್ತಕ್ಕೆ ಆಕಾಶ ಸೇರಿಕೊಂಡು ನಕ್ಷತ್ರ ಮಧ್ಯದಲ್ಲಿ ಸೇರ್ಕೊಂಡು ಹೋಗ್ಬಿಡ್ತೇನೆ ನಾನು ಅಂದರೆ ಪ್ರೀತಿ ಅಂದರೆ ನಾನು. ಸೊ ಲವ್ ಆ್ಯಂಡ್ ದಿಸ್ ಪೊಯೆಟ್ ಬೋತ್ ಆರ್ ಸೇಮ್. ಪ್ರೀತಿ ಅಂದರೆ ಯಾರು? ಕವಿ. ನೀನು ನನ್ನ ಬಗ್ಗೆ ನೆನಪು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಜೀವ ಇರಲ್ಲ, ಬದುಕಿರಲ್ಲ. ನಾನು ಈ ಬೆಟ್ಟ ಹತ್ಕೊಂಡು ಅಂದರೆ ನನ್ನ ಜೀವ ಹೊರಟೋಗಿರುತ್ತೆ. ದೇರ್ ಐ ಜಾಯಿಂಡ್ ದ ಸ್ಟಾರ್ಸ್, ದೇರ್ ಐ ಹೈಡ್ ಮೈ ಫೇಸ್, ಯು ಮೇ ನಾಟ್ ಸೀ ಇಟ್. ನಿನಗೆ ನಾನು ಕಾಣಿಸಲ್ಲ, ಅಲ್ಲೆಲ್ಲೋ ನಕ್ಷತ್ರಗಳ ಮಧ್ಯದಲ್ಲಿ ಮರೆ ಆಗಿಬಿಡ್ತೀನಿ. ಆಗ ನಿನಗೆ ನೋಡಲಿಕ್ಕೂ ನಾನು ಸಿಗಲ್ಲ, ಕಣ್ಮರೆ ಆಗೋಗ್ಬಿಡ್ತೀನಿ. ನಾವು ಐ ಆಮ್ ಬಿಫೋರ್ ಯು, ನಾನೀಗ ನಿನ್ನ ಮುಂದೆ ಇದ್ದೀನಿ. ಬಟ್ ಯು ಆರ್ ನಾಟ್ ಲುಕಿಂಗ್ ಅಟ್ ಮೀ, ನನ್ನ ನೋಡ್ತಾ ಇಲ್ಲ. ಬಟ್ ವೆನ್ ಯು ಬಿಕಮ್ ಓಲ್ಡ್, ಡೆಫಿನೆಟ್ಲಿ ಐ ವಿಲ್ ನಾಟ್ ಬಿ ಹಿಯರ್, ನಾನು ಅವಾಗ ಇಲ್ಲಿರಲ್ಲ. ನಿನಗೆ ಬೇಕು ಅನಿಸಿದ್ರು ಕೂಡ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್. ಐ ಹೈಡ್ ಮೈ ಫೇಸ್ ಅಮಾಂಗ್ ದ ಸ್ಟಾರ್ಸ್. ಆ ನಕ್ಷತ್ರ ಮಧ್ಯದಲ್ಲಿ ನಾನು ಮುಖವನ್ನು ಮುಚ್ಕೊಂಡು ಹೊರಟೋಗಿರ್ತೀನಿ. ಅಂದರೆ ಏನರ್ಥ? ನಾನು ಡೆತ್ ಆಗಿರುತ್ತೆ. ಆ ನಿಜವಾದ ಪ್ರೀತಿಯನ್ನು ನೀನು ಕಳ್ಕೊಂಡ್ಬಿಡ್ತೀಯ. ಸೊ ಹಿಯರ್ ಇಟ್ ಮೇ ಬಿ ಎ ಬೆಗ್ಗಿಂಗ್ ಅಂದರೆ ಬೇಡ್ಕೊಡೋದು, ಆರ್ ಮೇ ಬಿ ರಿಕ್ವೆಸ್ಟಿಂಗ್, ಕೇಳ್ಕೊಡೋದು. ನೌ ಯು ಅಂಡರ್ಸ್ಟ್ಯಾಂಡ್ ಮೈ ಲವ್, ರಿಯಲ್ ಲವ್ ಐ ಹ್ಯಾವ್ ಟುವರ್ಡ್ಸ್ ಯು, ಬಟ್ ಯು ಆರ್ ಗಿವಿಂಗ್ ಅಟೆನ್ಷನ್ ಟು ದೋಸ್ ಪೀಪಲ್. Okay, at least when you become old, at least then you read this book, read this poem. But one thing, at that time, definitely I will not be here. I will go to the sky, mountains and sky, and hide my face there. At that time, I will be no more. ನಾನು ನೆನಪಾಗೋಷ್ಟೊತ್ತಿಗೆ ನಾನು ಆ ಟೈಮಲ್ಲಿ ಬದುಕಿರಲ್ಲ. ಸೊ ಈ ಅಂಡರ್ಲೈನ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಕ್ರೌಡ್ ಅಂದರೆ ಗುಂಪು, ನಕ್ಷತ್ರಗಳ ಗುಂಪು. ಅಮಿಡ್ ಮಧ್ಯದಲ್ಲಿ, ಆ ನಕ್ಷತ್ರಗಳ ಮಧ್ಯದಲ್ಲಿ ನಾನೆಲ್ಲೋ ಸೇರ್ಕೊಂಡ್ಬಿಡ್ತೀನಿ. ಸೊ ಹಿಯರ್ ಲವ್ ರೆಫರ್ಸ್ ಟು ದ ಪೊಯೆಟ್. ಹಿಸ್ ಫೇಸ್ ಅವನ ಮುಖ ಅಂತಂದರೆ ದಟ್ ಲವ್ ಮೀನ್ಸ್ ಪೊಯೆಟ್. ನನ್ನ ಮುಖ ಅಂತ, ಮೈ ಫೇಸ್ ಅಂತ. ಎಸ್, ಐ ಗೋ ಆ್ಯಂಡ್ ಡಿಸಪಿಯರ್ ಅಮಾಂಗ್ ದ ಸ್ಟಾರ್ಸ್. ನಕ್ಷತ್ರಗಳಲ್ಲಿ ನಾನು ಮರೆಯಾಗಿ ಹೋಗ್ಬಿಡ್ತೀನಿ. ದಿಸ್ ಇಸ್ ವಾಟ್ W. Yeats has written in this poem. Students, now you go through the poems once or 2 times, 3 times, and in the next class once again I do this poem and also answer the questions in your exercise. And this poem is also for 5 marks. 1 mark, 1 question you get, and 4 marks summary you have to write down. Totally this poem is for 5 marks. Okay, thank you.